ನಮಸ್ಕಾರ. 24x7 ಕನ್ನಡ.comಗೆ ಸ್ವಾಗತ ಸುಸ್ವಾಗತ. ನಾವಿಂದು ಬಂದಿರೋದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಈದು ಗ್ರಾಮ ಪಂಚಾಯಿತಿಯ ಸದಸ್ಯರನ್ನು ಭೇಟಿ ಮಾಡಲು. ಬನ್ನಿ ಅವ್ರ ಕುರಿತು ಸಂದರ್ಶನ ಮಾಡೋದು. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನಾರಾಯಣ ಸುವರ್ಣ. ಸರ್ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್? ಈದು ಗ್ರಾಮ ಪಂಚಾಯತಿ ನೂರಬೆಟ್ಟು ಗ್ರಾಮ ಪಂಚಾಯತಿಗೆ. ಹಾಂ ಸರ್. ಸರ್ ತಾವು ಆಯ್ಕೆ ಆದಂಥ ಸಂದರ್ಭದಲ್ಲಿ ತಮಗೆ ಒಟ್ಟು ಎಷ್ಟು ಮತಗಳು ಬಂದಿತ್ತು ಸರ್? ನಮಗೆ 300 ಚಿಲ್ಲರೆ ಬಂದಿದ್ದು. 300 ಅದರಲ್ಲಿ 100 ಮತ ಅಂತರದಿಂದ ಗೆದ್ದಿದ್ದೀರಾ ಸರ್? ಇದೇ ಮೊದಲನೇ ಬಾರಿನ ತಾವು ರಾಜಕೀಯಕ್ಕೆ? ಸರ್ ಮೊದಲನೇ ಬಾರಿನೇ ನಿಂತು ಮೊದಲನೇ ಬಾರಿನೇ ಗೆದ್ದಿದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್? ಪರವಾಗಿಲ್ಲ. ಅಂದರೆ ಹಿಂದೆ ಸಹ ನಾವು ಸಮಾಜ ಸೇವೆ ಮಾಡಿ ಸ್ವಲ್ಪ ಅನುಭವ ಇತ್ತು. ಹಾಂ ಸರ್. ಆದ್ದರಿಂದ ನಮಗೆ ಜಾಸ್ತಿ ತೊಂದರೆ ಕಷ್ಟ ಏನು ಅನಿಸಲಿಲ್ಲ. ಒಂದು ರಾಜಕೀಯದ ಒಡನಾಟ ಸುಮಾರು ಒಂದು ಎಷ್ಟು ವರ್ಷದಿಂದ ಇಟ್ಕೊಂಡಿದ್ದೀರಾ ಸರ್? ನಾವೊಂದು 15 ವರ್ಷದಿಂದ ಅಂದರೆ ಬೇರೆ ಬೇರೆ ಪಕ್ಷದ ಒಂದೇ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿದ್ದೆ. ಸ್ವಲ್ಪ ಅನುಭವದಲ್ಲಿ ನಮಗೆ ಸ್ವಲ್ಪ ಪ್ರಯೋಜನವಾಯಿತು. ಹಾಂ ಸರ್. ಸರ್ ರಾಜಕೀಯ ಬಿಟ್ಟು ಅದರ ಬೇರೆ ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್? ಹೌದು. ಅಂದರೆ ಫಸ್ಟಿಗೆ ನಮ್ಮದು ಗ್ರಾಮಾಭಿವೃದ್ಧಿ ಧರ್ಮಸ್ಥಳದ್ದು ಗ್ರಾಮಾಭಿವೃದ್ಧಿ ಸಂಸ್ಥೆ ಉಂಟಲ್ಲ, ಅದರದ್ದು ಈ ಭಾಗದ ಒಕ್ಕೂಟದ ಅಧ್ಯಕ್ಷನಾಗಿದ್ದೆ. ನಂತರ ಮಂಜುಶ್ರೀ ಭಜನಾ ಮಂಡಳಿ ಅಧ್ಯಕ್ಷನಾಗಿದೆ. ನಂತರ ನಮ್ಮದೇ ಒಂದು ಮಂಜುಶ್ರೀ ಕಲಾಬೃಂದ ಅಂತ ನಾವು ನಾಟಕ ಮತ್ತು ಶಾಲಾ ಮಕ್ಕಳಿಗೆಲ್ಲ ವಾರ್ಷಿಕೋತ್ಸವ ನಮ್ಮ ವತಿಯಿಂದ ನಮ್ಮ ಸಂಘದ ವತಿಯಿಂದ ಎಲ್ಲ ಮಾಡಿಸ್ತಿದ್ದೇವೆ. 10-12 ವರ್ಷದಿಂದ ನಾವು ಮಾಡಿಸ್ತೇವೆ. ಅದರಲ್ಲಿ ನಾನು ಅಧ್ಯಕ್ಷನಾಗಿದ್ದೇನೆ. ಹಾಗೂ ಭಾರತ ನಿರ್ಮಾಣ BNV ಸ್ವಯಂ ಸೇವಕನಾಗಿದ್ದೇನೆ. ಹಾಗೆ ಸುಮಾರು ಹಲವಾರು ಮತ್ತು ಜೈ ಕಿಸಾನ್ ನಾನು ಕಿಸಾನ್ ಸಂಘದ ಅಧ್ಯಕ್ಷನಾಗಿ ಈದು ಘಟಕದ ಕಿಸಾನ್ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದೀರಾ ಸರ್. ಇಷ್ಟೊಂದು ಸಂಘ ಸಂಸ್ಥೆಗಳೆಲ್ಲ ಅಧ್ಯಕ್ಷರಾಗಿದ್ದೀರಾ ತಾವು, ತಮ್ಗೆ ಹೇಗೆ ಅನಿಸ್ತಾ ಇದೆ ಸರ್? ಪರವಾಗಿಲ್ಲ. ನಾವು ಅಂದರೆ ನಮ್ಮದು ಕೃಷಿದ್ದು ನಮ್ಮದು ಕಾಯಕ, ಅದರೊಟ್ಟಿಗೆ ನಮಗೆ ಬಿಡುವೆಲ್ಲ ಸಿಗ್ತದೆ. ಅದರ ಮಧ್ಯದಲ್ಲಿ ನಾವೆಲ್ಲ ಜನಸೇವೆ ಎಲ್ಲ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಏನಾದರೂ ಒಂದು ಬೇಕಲ್ಲ. ಕೃಷಿ ಅಂದರೆ ಪೂರ್ತಿ ಎಲ್ಲ ಸಮಯದಲ್ಲಿ ನಮಗೆ ಕೃಷಿ ಮಾಡಲಿಕ್ಕೆ ಆಗುತ್ತೆ. ಮಧ್ಯದಲ್ಲಿ ಸಮಸ್ಯೆ ಅದೆಲ್ಲ ಮಾಡ್ತಾ ಇರ್ತೀವಿ. ಹಾಂ ಸರ್. ಸರ್ ತಾವು ಈ ಸಲ ಎಲೆಕ್ಷನಲ್ಲಿ ನಿಂತು ಗೆದ್ದ ಸಂದರ್ಭದಲ್ಲಿ ತಮ್ಮ ತಮ್ಮ ಗ್ರಾಮದಲ್ಲಿ ಹೆಚ್ಚಾಗಿ ಏನೇನು ಕುಂದುಕೊರತೆಗಳಿತ್ತು ಸರ್? ತುಂಬ ಕುಂದುಕೊರತೆಗಳು. ಇದು BPL ಗಾಡಿದ ಸಮಸ್ಯೆ, ರಸ್ತೆಗಳ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ, ಮನೆಗಳಿತ್ತು. ಕೆಲವರಿಗೆ ಆಶ್ರಯ ಮನೆ ಅರ್ಹರಿಗೆಲ್ಲ ಆಶ್ರಯ ಮನೆಗಳೆಲ್ಲ ಇರಲಿಲ್ಲ. ಈಗ 99% ಎಲ್ಲ ನಾವು ಆರಿಸಿ ಬಂದ ನಂತರ ಆಗಿದೆ. ಸರ್ ತಾವು 3 ವರ್ಷ ಅಧಿಕಾರ ಅವಧಿಯಲ್ಲಿ ತಮ್ಮ ಗ್ರಾಮಕ್ಕೆ ಯಾವ ರೀತಿ ಅಭಿವೃದ್ಧಿಗಳನ್ನು ಮಾಡಿಸ್ಕೊಂಡು ಬಂದಿದ್ದೀರಾ? ಅದೇ ನಮ್ಮ ಗ್ರಾಮಕ್ಕೆ ಪಂಚಾಯತಿಯಿಂದ ಬರುವಂಥ ಏನು ಅನುದಾನ ಇದೆ ಅದನ್ನು ಬಳಸ್ಕೊಂಡು ಆಶ್ರಯ ಮನೆಗಳು, ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ರಸ್ತೆ ಅಭಿವೃದ್ಧಿ, ಮತ್ತು ನಮ್ಮ MLA ಸಾಹೇಬರ ಅನುದಾನದಿಂದ ST ಕಾಲೋನಿಗಳಿಗೆಲ್ಲ ಕಾಂಕ್ರೀಟ್ ರಸ್ತೆ, ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಕಾಂಕ್ರೀಟ್ ರಸ್ತೆ ಮತ್ತು ಡಾಮರೀಕರಣ ಇದೆಲ್ಲ ಮಾಡಿಸುವಲ್ಲಿ ನಮಗೆ ತುಂಬ ಸಹಕಾರಿಯಾಗಿದೆ ಸರ್. ತಾವು ಮತ್ತೆ ನಾವು ಹಲವಾರು ಸಂಖ್ಯಾ ವಿಧಾವೇತನ ಇದನ್ನೆಲ್ಲ ಜನಗಳಿಗೆ ಅವರಿಗೆ ಮನೆಗೆ ಹೋಗಿ ನಿಮಗೆ ಇಂಥ ಸ್ಕೀಮ್ ಇದೆ, ನಾವು ಮಾಡಿಸ್ಕೊಡ್ತೇವೆ ಅಂತ ಹೋಗಿ ನಾವೇ ಕರ್ಕೊಂಡು ಹೋಗಿ ಕೆಲವರಿಗೆ ಅಂದರೆ ಅಂತ ಗೊತ್ತಿಲ್ಲದವರಿಗೆ ನಾವೆಲ್ಲ ಮಾಡಿಸ್ಕೊಟ್ಟು ಈಗೆಲ್ಲ ಹಣ ಬರ್ತಿದೆ. ತುಂಬ ಖುಷಿಯಾಗಿದೆ. ಹಾಂ ಸರ್. ಸರ್ ತಮ್ಮ ಮನೆತನದಲ್ಲಿ ತಾವೇ ಮೊದಲೇ ಅವರ ರಾಜಕೀಯಕ್ಕೆ ಇಲ್ಲ ಹಿಂದಿನ ರಾಜಕೀಯದಲ್ಲಿ? ಇಲ್ಲ, ನನಗಿಂತ ಮುಂಚೆ ಅತ್ತಿಗೆ ಇದ್ರು. ಅತ್ತಿಗೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದರು, ಅಣ್ಣನ ಮಿಸ್ಸಸ್. ನಂತರ ನಮ್ಮ ಮಿಸ್ಸಸ್ 5 ವರ್ಷ ಮಿಸ್ಸಸ್ ಇದ್ರು. ಅನಂತರ ನಾನು. ಹಾಂ ಸರ್. ಈಗ ನೀವು 3ನೇವರು ತಮ್ಮ ಫ್ಯಾಮಿಲಿಯಲ್ಲಿ. ಸರ್ ಈಗ ತಮಗೆ ತಮ್ಮ ಗ್ರಾಮದ ಜನರು ತಮ್ಮ ಬಳಿ ಬಂದು ಯಾವ ಸಮಸ್ಯೆಗಳ ಬಗ್ಗೆ ಜಾಸ್ತಿ ಹೇಳ್ಕೊತಾ ಇದ್ದಾರೆ ಸರ್? ಅಂದರೆ ನಮ್ಮ ಗ್ರಾಮದ ಜನರು ಇದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲವೊಂದು ಕೆಲಸಗಳು ಹಾಗೂ ನೀರಿನ ಸಮಸ್ಯೆ, ರಸ್ತೆ ಸಮಸ್ಯೆ ಇದರ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ದಾರೆ. ಸರ್ ಸರ್ಕಾರದಿಂದ ಅನುದಾನ ಅಂತ ಬಂದರೆ ಸರ್ ತಾವು ಯಾವುದಕ್ಕೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಇದ್ದೀರಾ? ನಾವಂದರೆ ಮೂಲಭೂತ ಸೌಕರ್ಯ, ಆಮೇಲೆ ಕುಡಿಯುವ ನೀರು ಇರ್ಬೋದು, ಮನೆಯದ್ದು ಇರ್ಬೋದು, ರಸ್ತೆ, ಇದಕ್ಕೆ ಹೆಚ್ಚಿನ ಗಮನ ಕೊಡಬೇಕು ಅಂದ್ಕೊಂಡಿದ್ದೀರಾ ಸರ್? ತಾವು ಜನರು ತಮ್ಮ ಬಳಿ ಸಮಸ್ಯೆಗಳು ಬಂದು ಹೇಳ್ಕೊಂಡಾಗ ತಾವು ಯಾವ ರೀತಿ ಸ್ಪಂದಿಸ್ತಾ ಇದ್ದೀರಾ ಜನರ ಜೊತೆಗೆ? ಜನರೊಂದು ಸಮಸ್ಯೆ ಅಂತ ಕೇಳ್ತಾರೆ ಮಾತ್ರ ಬಂದಾಗ ನಾವು ಆ ಸಮಸ್ಯೆಯನ್ನು ಆಲಿಸಿ ಇದರಿಂದ ನಮಗೆ ಪರಿಹಾರ ಕಲ್ಪಿಸಿಕೊಡ್ಬೋದು ಅವರಿಗೆ ಅಂತ ಫಸ್ಟ್ ಆಲೋಚನೆ ಮಾಡಿ ನಮ್ಮಿಂದ ಆಗೋ ಕೆಲಸದ ನಾವು ಅವರಿಗೆ ಒಂದು ಭರವಸೆ ಕೊಡ್ತೀವಿ. ನಾವು ಇಂಥ ಕೆಲಸ ನಮ್ಮಿಂದ ಆಗ್ತೇವೆ, ನಾವು 90% ನಿಮಗೆ ಮಾಡಿಕೊಡ್ತೇವೆ, 99% ಅಂತ ಹೇಳಿ ಅವರನ್ನು ನಮ್ಮಿಂದ ಆಗದ ಕೆಲಸವನ್ನು ನಾವು ಏನು MLA ಬೇರೆ ಬೇರೆ ಅದಕ್ಕೆ ಒಂದು ಸಂಬಂಧಪಟ್ಟ ಇದಕ್ಕೆ ನಾವು ಅದನ್ನು ಕೊಂಡೋಗಿ ಅವರಿಗೆ ಮಾಡಿಸಿಕೊಡ್ತೇವೆ. ಹಾಂ ಸರ್. ಸರ್ ತಾವು ಗೆದ್ದಂಥ ಸಂದರ್ಭದಲ್ಲಿ ಸರ್ ತಮ್ಮ ಗ್ರಾಮನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿ ಯೋಜನೆಗಳು ಇಟ್ಕೊಂಡಿದ್ದೀವಿ?
ಅದೇ ಸಂಪೂರ್ಣವಾಗಿ ಈ ಶಿಕ್ಷಣ ಇರ್ಬೋದು, ನೀರಾವರಿ, ಕುಡಿಯುವ ನೀರನ್ನ, ಮತ್ತು ಕೃಷಿದ್ದು, ಮತ್ತು ರಸ್ತೆ ಅಭಿವೃದ್ಧಿ, ಇದೆಲ್ಲ 100ಕ್ಕೆ 100 ಆಗಬೇಕಂತ ನಮ್ಮದು ಕನಸಿತ್ತು. ಹಾಂ ಸರ್. ಆ ಕನಸು ಈಗ ಸಂಪೂರ್ಣ ಆಗ್ಬೋದು ಅಂದ್ಕೊಂಡಿದ್ದೀರಾ ಸರ್? ಆಗ್ಬೋದು ಅಂತ ಅನಿಸ್ಕೊಂಡಿದ್ದೇನೆ. ಆದರೆ ಈಗಾಗಲೇ ಒಂದು 80% ಆಗಿದೆ. 80% ಆಗಿದೆ. ಇನ್ನು 20% ಇನ್ನೊಂದು ವರ್ಷದಲ್ಲಿ ಮಾಡಿ ಮುಗಿಸ್ತಿದ್ದೀರಾ ಸರ್? ಸರ್, ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು ಎಷ್ಟು ಜನ ಸದಸ್ಯರಿದ್ದಾರೆ ಸರ್? 18 ಜನ ಇದ್ದೇವೆ. 18 ಜನ ಸದಸ್ಯರಲ್ಲಿ ಹೊಂದಾಣಿಕೆ ಹೆಂಗಿದೆ ಸರ್? ಪರವಾಗಿಲ್ಲ. ಎಲ್ಲರೂ ನಾವು ಸದಸ್ಯರಾದ ನಂತರ ಯಾವುದೇ ನಮ್ಮ ಪಂಚಾಯತಿಯವರಿಗೆ ಸದಸ್ಯರವರಿಗೆ ಯಾವುದೇ ರೀತಿಯ ಗಲಾಟೆ ಗದ್ದಲ ಯಾವುದಾಗಲಿಲ್ಲ. ನಾವೆಲ್ಲರೂ ಸೇರಿ ಯಾವುದೇ ಒಂದು ಅನುದಾನ ಬಂದರೂ ಸಹ ಕ್ರಿಯೋಜನೆ ಮಾಡುವಾಗ ಎಲ್ಲ ಅರ್ಹ ಫಲಾನುಭವಿ ಎಲ್ಲ ಕೂತ್ಕೊಂಡು ಯಾರಿಗೆ ಅರ್ಹಗೆ ಸಿಗಬೇಕಂತ ಆಲೋಚನೆ ಮಾಡಿ, ಸಿಗಬೇಕಾದವರಿಗೆ ಎಲ್ಲ ಕೂತ್ಕೊಂಡು ನಿರ್ಣಯ ಮಾಡಿ ಅದನ್ನು ಕ್ರಿಯೋಜನೆ ತಯಾರಿ ಮಾಡ್ತೇವೆ. ಹಾಂ ಸರ್. ಸರ್, ತಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಇಟ್ಕೊಂಡು ಉಳಿದಂಥ ಸದಸ್ಯರಿಗೆ ಅಂದರೆ ಇನ್ನು 18 ಜನ ಏನು ಸದಸ್ಯರಿದ್ದಾರೆ ಅವ್ರಿಗೆ ಒಂದು ಸಿಹಿ ಮಾತು ಅಂತೇಳಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅದೇ, ಯಾವುದೇ ರಾಜಕೀಯವನ್ನು ನಾವು ಮಾಡದೆ ಪಂಚಾಯತ್ ವ್ಯಾಪ್ತಿಯೊಳಗೆ ಯಾರು ಅರ್ಹರಿದ್ದಾರೆ, ಯಾವುದೋ ಒಂದು ಇದು ಸೌಲಭ್ಯವನ್ನು ಬಳಸಿಕೊಳ್ಳುವಂಥ ಅರ್ಹರು ಯಾರು ಇದ್ದಾರೆ, ಯಾವ ಕಟ್ಟಕಡೆಯ ಬಡವರು ಯಾರಿದ್ದಾರೆ ಅಂಥವರಿಗೆ ನಾವೆಲ್ಲ ಸೇರಿ ಯಾವುದೇ ರಾಜಕೀಯ ರಹಿತವಾಗಿ ಕೆಲಸಗಳನ್ನು ಮಾಡಿಕೊಳ್ಳೋಣ ಅಂತ ಒಂದು ಸಿಹಿ ಮಾತು. ಸರ್, ಇದೇ ರೀತಿ ತಾವು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂತ ಇನ್ನು ರಾಜಕೀಯದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತೇಳಿ ಇಷ್ಟಪಡ್ತೀರಾ ಸರ್? ಜನಗಳು ಬಯಸಿದ್ರೆ ನಾವು ಹೋಗ್ಬೇಕಂತಿದ್ದೆ. ನಂದೇನು ಹಾಗೆ ನಿರ್ಣಯ ಆಗಿಲ್ಲ. ಜನಗಳಿಗೆ ನಾವು ರಾಜಕೀಯದಲ್ಲಿ ಇರಬೇಕು ಅಥವಾ ಪಂಚಾಯತ್ ಸದಸ್ಯನಾಗಿರ್ಬೇಕಂತ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಹಾಂ ಸರ್. ಸರ್, ಈಗ ತಾವು ಈ ಸ್ಥಾನದಲ್ಲಿ ಇರೋದಕ್ಕೆ ತಮ್ಮ ಗ್ರಾಮದ ಜನರೇ ಕಾರಣ. ಹೌದು. ನಮ್ಮ ಮುಖಾಂತರ ತಮ್ಮ ಗ್ರಾಮದ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ, ಗ್ರಾಮದ ಜನರಿಗೆ ಅಂದರೆ ನಿಮ್ಮೊಂದು ಆಶೀರ್ವಾದ ಮತ್ತು ನಿಮ್ಮೊಂದು ಸಹಕಾರದಿಂದ ನಾನೊಂದು ಪಂಚಾಯತ್ ಸದಸ್ಯನಾಗಿದ್ದೇನೆ. ಹಾಗೂ ಇನ್ನೂ ಸಹ ನಿಮ್ಮ ಒಂದು ಅಭಿವೃದ್ಧಿ ಮಾಡುವಲ್ಲಿ ನಮಗೆ ಸಹಕರಿಸಿ ಅಂತ ನಾವು ಗ್ರಾಮದ ಜನತೆಯಲ್ಲಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀವಿ. ಸರ್, ರಾಜಕೀಯದಲ್ಲಿ ತಮ್ಮ ಬೆನ್ನೆಲುಬಾಗಿತ್ತು ಅಥವಾ ಗುರುಗಳು ಅಂತೇಳಿ ಯಾರು ಇದ್ದಾರೆ? ರಾಜಕೀಯದಲ್ಲಿ ಅಂದರೆ ನಮ್ಮ ಮಿತ್ರರಿದ್ದಾರೆ. ಸದಾನಂದ ಪೂಜಾರಿ ಇರ್ಬೋದು, ವಿಠಲ್ ಗೌಡ್ರು ಇರ್ಬೋದು, ಮತ್ತು ಸರ್, ನಮ್ಮ ಮುಖಾಂತರ ಅವರಿಗೆಲ್ಲ ಒಂದು ಸಿಹಿ ಮಾತು ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸಿಹಿ ಮಾತು ಅಂದರೆ ಅದೇ, ನಿಮ್ಮ ಸಹಕಾರದಿಂದ ನಮಗೊಂದು ಜನಗಳ ಕೆಲಸದ ಸೇವೆಯನ್ನು ಮಾಡಲಿಕ್ಕೆ ನಮಗೆ ಅನುಕೂಲವಾಯಿತು ಅಂತ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ ಸರ್, ಇದೇ ರೀತಿ ತಮ್ಮ ರಾಜಕೀಯ ಜೀವನ ಮುಂದುವರಲಿ ಅಂತ ಹೇಳಿ ಆಶಿಸ್ತಾ ಇಷ್ಟೊತ್ತು ತಮ್ಮ ಮನನಾಡದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ.